ಹರೇ ಕೃಷ್ಣ. ಇವತ್ತು ನಾವು ತುಂಬ ಮುಖ್ಯವಾದ ವಿಚಾರವನ್ನು ಮಾತಾಡಬೇಕು. ಹರೇ ಕೃಷ್ಣ. ಇವತ್ತು ನಾನು ನಿಮಗೆ ಹರೇ ಕೃಷ್ಣ ಮಹಾಮಂತ್ರನ ಒಂದು ಸಾಧಾರಣ ಜಪಮಾಲೆಯನ್ನು ತಗೊಂಡು ಇದರಿಂದ ಹೇಗೆ ಶುರು ಮಾಡಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹರೇ ಕೃಷ್ಣ ಮಹಾಮಂತ್ರ ನೋಡಿ, ಇದು ಕೃಷ್ಣಮಣಿ. ಇದನ್ನು ನಾವು ಯಾವತ್ತು ಈ ಬೆರಳಿಂದ ನಾವು ಅದನ್ನು ಮುಟ್ಟಬಾರದು. ಇದು ತೋರು ಬೆರಳು, ಇದನ್ನು ಸಹ ನಾವು ಇದನ್ನು ಮುಟ್ಟಬಾರದು. ಮಧ್ಯದ ಬೆರಳಿಂದ ನಾವು ಈ ಹೆಬ್ಬೆರಳನ್ನು ಮೇಲೆ ಇಟ್ಕೊಂಡು ಶುರು ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದಕ್ಕೂ ಒಂದು ಮುಖ್ಯವಾಗಿ ಏನಪ್ಪ ಅಂದರೆ ಮಹಾಮಂತ್ರ. ಹರೇ ಕೃಷ್ಣ ಮಹಾಮಂತ್ರ. ಮಹಾ ಅಂದರೆ ದೊಡ್ಡದು, ಮಂತ್ರ ಅಂದರೆ ಯಾವುದು ಮಂತ್ರ ನಮ್ಮ ಅಜ್ಞಾನದ ಅಂಧಕಾರದಿಂದ ಓಡಿಸ್ತದೋ ಅದಕ್ಕೆ ಮಂತ್ರ ಅಂತ ಹೇಳ್ತೇವೆ. ಈಗ ಭಗವಂತ ಕಲಿಯುಗದಲ್ಲಿ ಕಲಿಕಾಲೆ ನಾಮರೂಪ ಅವತಾರ. ಕಲಿಕಾಲದಲ್ಲಿ ಭಗವಂತ ನಮಗೆ ಭಗವಂತನ ನಾಮರೂಪದಲ್ಲಿ ಭಗವಂತ ಬಂದಿದ್ದಾನೆ. ಅದರಿಂದ ಈ ನಾಮರೂಪ ನಾವು ಜಪ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ವಹಿಸಿ ಜಪ ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರ ನಾವು ಶುರು ಮಾಡೋಕ್ಕೆ ಮುಂಚೆ ಒಂದು ಪಂಚತತ್ವ ಮಂತ್ರ ಅಂತ ಇದೆ. ಈ ಪಂಚತತ್ವ ಮಂತ್ರನ ನಾವು ಹೇಳಬೇಕಾಗುತ್ತೆ. ಪಂಚತತ್ವ ಮಂತ್ರ ಹೇಳೋಕ್ಕೆ ಈ ಹೇಳಿದ್ರೆ ಕೃಷ್ಣಮಣಿ ಅದನ್ನು ಇಟ್ಕೊಂಡು ನಾವು ಹೇಳಬೇಕಾಗುತ್ತೆ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹೇಳಿ ತದನಂತರ ನಾವು ಹರೇ ಕೃಷ್ಣ ಮಣಿಗೆ ಮುಂದಿನ ಮನೆಗೆ ಹೋಗಿ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಪಂಚತತ್ವ ಮಂತ್ರ ಏನಕ್ಕಪ್ಪ ಹೇಳಬೇಕು ಅಂದರೆ, ನಾವು ಮಧ್ಯದಲ್ಲಿ ಏನಾದರೂ ಹರೇ ಕೃಷ್ಣ ಮಂತ್ರ ಜಪ ಮಾಡುವಾಗ ತಪ್ಪಾದರೆ, ಅಪರಾಧ ಆದರೆ ಅದನ್ನು ಪಂಚತತ್ವ ಮಂತ್ರ ಹೇಳೋದ್ರಿಂದ ಅದನ್ನು ನಮಗೆ ತಪ್ಪಾಗಿದ್ರೂ ಅದನ್ನು ನಮಗೆ ನಲ್ಲಿಫೈ ಆಗುತ್ತೆ. ಹರೇ ಕೃಷ್ಣ ಮಹಾಮಂತ್ರನ ನಾವು ಜೋರಾಗಿ ಹೇಳೋದ್ರಿಂದ ನಮ್ಮ ಕಿವಿಯ ಒಳಗಡೆ ಹೋಗಿ ನಮ್ಮ ಹೃದಯ ಶುದ್ಧಿ ಆಗುತ್ತೆ. ಈ ಹರೇ ಕೃಷ್ಣ ಮಹಾಮಂತ್ರ ಯಾವತ್ತು ಮನಸ್ಸಿನಿಂದ ಹೇಳುವಂಥದ್ದಲ್ಲ, ಇದು ಜೋರಾಗಿ ಹೇಳುವಂಥದ್ದು ಮಹಾಮಂತ್ರ. ಆಮೇಲೆ ನಾವು ಈ ಜಪ ಮಾಡುವಾಗ ಮೊಬೈಲ್ ನೋಡಿಕೊಂಡು ಅಥವಾ ಟಿ ವಿ ನೋಡಿಕೊಂಡು ಅಥವಾ ಕಂಪ್ಯೂಟರ್ ನೋಡಿಕೊಂಡು ಅಥವಾ ಡ್ರೈವಿಂಗ್ ಮಾಡಿಕೊಂಡು ಹೇಳಬಾರ್ದು. ನಾವು ದೇವರ ನಾಮ ಹೇಳುವಾಗ ತುಂಬ ಎಚ್ಚರದಿಂದ ಇರಬೇಕು. ಅದಕ್ಕೋಸ್ಕರ ನಾವು ಇದಕ್ಕೊಂದು ಸಮಯ ಕೊಡಬೇಕು. ಸಮಯ ಒಳ್ಳೆಯ ಸಮಯ ಅಂದರೆ ಬೆಳಗಿನ ಜಾವ ತುಂಬ ಒಳ್ಳೆಯ ಸಮಯ. 6 ಗಂಟೆಯ ಒಳಗಡೆ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ, ಅದರಲ್ಲಿ ಮಾಡೋದು ತುಂಬ ಒಳ್ಳೆಯದು. ಇವಾಗ ಅಥವಾ ನೀವು ಸಾಯಂಕಾಲನೂ ಮಾಡಬಹುದು, ನಿಮ್ಮ ಸಮಯನ ನೋಡಿಕೊಂಡು ನೀವು ಮಾಡ್ಬೋದು. ಇನ್ನೊಂದು ಇದಕ್ಕೆ ತುಂಬ ನಿಯಮ ಹೇಳ್ತೀನಿ. ಹಾಸಿಗೆ ಮೇಲೆ ಕುಂತ್ಕೊಂಡು ಮಾಡಬಾರ್ದು. ಹಾಸಿಗೆ ಮೇಲೆ ಕುಂತ್ಕೊಂಡು ಅದು ಅಶುದ್ಧಿ ಜಾಗ. ಹಾಸಿಗೆ ಮೇಲೆ ಮಾಡಬಹುದು. ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಈ ಜಪ ಮಾಡೋದ್ರಿಂದ ನಿಮಗೆ ಅದರ ಫಲ ಸಿಗುತ್ತೆ. ಇನ್ನೊಂದು, ನೀವು ನಿಮ್ಮ ಮನೆಯ ಮುಂದೆ ತುಳಸಿ ಗಿಡ ಇದ್ದರೆ ತುಳಸಿ ಗಿಡ ಹತ್ರ ಮುಂದೆ ಕುಂತ್ಕೊಂಡು ಜಪ ಮಾಡ್ಬೋದು. ಅಥವಾ ದೇವರ ಫೋಟೋ ಮುಂದೆನೂ ಕುಂತ್ಕೊಂಡು ನೀವು ಜಪ ಮಾಡ್ಬೋದು. ಅಥವಾ ನಿಮ್ಮ ಮನೆ ಹತ್ರ ದೇವಸ್ಥಾನ, ಚಿಕ್ಕ ದೇವಸ್ಥಾನ ಇದ್ರೂ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಕುಂತ್ಕೊಂಡು
ಜಪ ಮಾಡ್ಬೋದು. ದೇವ್ರ ಫೋಟೋ, ದೇವ್ರ ಮುಂದೆ ಅಥವಾ ಗುರುಗಳ ಫೋಟೋ ಏನು ಮುಂದೆ ಕುಂತ್ಕೊಂಡು ನೀವು ಜಪ ಮಾಡ್ಬೋದು. ಈ ಜಪ ನೀವು ನಡೆದಾಡಿಕೊಂಡು ಮಾಡ್ಬೋದು, ಒಂದು ಕಡೆ ಚೇರಲ್ಲಿ ಕುಂತ್ಕೊಂಡು ಮಾಡ್ಬೋದು. ತುಂಬ ಸುಲಭವಾದ ಮಂತ್ರ ಇದು. ಕಲಿಯುಗದಲ್ಲಿ ಇದೊಂದೇ ಮಾರ್ಗ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಖಲೌ ನಾಸ್ತೇವ ಗತಿ ಅನ್ಯರತಃ. ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ದಾರಿ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಅಂತ 3 ಸಲ ಒತ್ತಿ ಹೇಳಿದ್ದಾರೆ. ಸೊ ಅದಕ್ಕಾಗಿ ನಾವೀಗ ಏನು ಮಾಡಬೇಕಂದ್ರೆ, ಈ ಮಾಲೆ ಪವಿತ್ರವಾದ ಮಾಲೆ ಎಲ್ಲಿ ನೆಲದಲ್ಲಿ ಆಗಲಿ ಸೋಕಬಾರದು, ನೆಲ ಆಗಲಿ ಆಮೇಲೆ ಅಶುಚಿಯಾದ ಜಾಗ ಆಗಲಿ ಟಚ್ ಆಗಬಾರ್ದು ಅಂತಾನೆ. ಆಮೇಲೆ ಇದೆ ನೋಡಿ ಈ ಥರ ಈಗ ಇಟ್ಕೊಂಡು ಜಪ ಮಾಡ್ಬೋದು, ಅಥವಾ ನೀವು ಇದನ್ನು ಈ ಕೈಲಿಟ್ಕೊಂಡು ನೋಡಿ, ಕೈಲಿಟ್ಕೊಂಡು ಈ ಥರ ಜಪ ಮಾಡ್ಬೋದು, ಅಥವಾ ಇನ್ನೊಂದು ಈ ಕೈಲಿ ಇಟ್ಕೊಂಡು ಹೀಗೆ ಈ ಥರ ಇಟ್ಕೊಂಡು. ಅದಕ್ಕೋಸ್ಕರ ನಾವು ಹರೇ ಕೃಷ್ಣ ಮಂದಿರದಲ್ಲಿ ಇದಕ್ಕಾಗಿ ನಮಗೆ ಒಂದು ಸಹಾಯ ಮಾಡುವಂತಹ ನಮಗೊಂದು ಬ್ಯಾಗ್ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ನೋಡಿ. ಈ ಬ್ಯಾಗಿನ ಸಹಾಯದಿಂದ ನಾವು ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡುವ. ತೋರಿಸ್ತೀನಿ ನೋಡಿ. ನೋಡಿದ್ರ, ಈ ತೋರು ಬೆರಳಿನಿಂದ ನಾವು ಈ ಜಪ ಬ್ಯಾಗಿನ ಒಳಗಡೆ ನಾವು ಕೈ ಹಾಕ್ಬೇಕು ನೋಡಿ. ಈ ಥರ ನಮಗೆ ಇದು ಬ್ಯಾಗ್ ಸಹಾಯ ಮಾಡುತ್ತೆ. ಇಂದ ಇಟ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪ ಮಾಡುವುದು. ಮಂತ್ರ ನಿಮಗೆ ಜಪ ಭಾಗಗಳು ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಮತ್ತು ದೇವಸ್ಥಾನದಲ್ಲೂ ಕೂಡ ಸಿಗುತ್ತೆ. ಜಪ ಬ್ಯಾಗಿನ ಸಹಾಯದಿಂದ ಜಪ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಇದಕ್ಕೆ ಬ್ಯಾಗ್ ಜೊತೆ ಒಂದು ಸಾಕ್ಷಿ ಮಾಲ ಅಂತ ಇದೆ, ಸಾಕ್ಷಿ ಮಾಲ ಅಂತ ಕರೀತಾರೆ. ಈಗ ನಾನು 108 ಒಂದು ರೌಂಡು ಜಪ ಮಾಡಿದೆ ಅಂದ್ಕೊಳ್ಳಿ, ಅದನ್ನು ನಾವು ಜ್ಞಾಪನ ಇಟ್ಕೊಳ್ಳೋಕ್ಕೆ ಇದೊಂದು ಮಣಿಯ ಸಹಾಯದಿಂದ ಇದು ಸಾಕ್ಷಿ ಮಾಲ ಅಂತ ಕರೀತಾರೆ. ಈ ಸಾಕ್ಷಿ ಮಾಲನ ಮೇಲಕ್ಕೆ ಪುಷ್ ಮಾಡಬೇಕು, ಆವಾಗ ಇದು ಒಂದು ಮಣಿ, ಅಂದರೆ ನಾವು 1 ರೌಂಡ್ ಮಾಡಿದ್ದೀವಿ ಅಂತ. ಇನ್ನೊಂದು ಮಾಡಿದೆ ಅಂದ್ಕೊಳ್ಳಿ, ಇನ್ನೊಂದು ರೌಂಡು, ಸೊ ಇನ್ನೊಂದು ಮತ್ತೆ ಮೇಲೆ ಹಿಂಗೆ ಪುಷ್ ಮಾಡೋದು. ಇದಕ್ಕೆ ಸಾಕ್ಷಿ ಮಾಲ ಅಂತ ಹೇಳ್ತಾರೆ. ಇದಕ್ಕೆ 16 ಮಣಿಗಳಿಂದ ಕೂಡಿರುತ್ತೆ, ಪ್ಲಸ್ 4 ಇರುತ್ತೆ, ಅದು ಒಟ್ಟು 20 ಮಣಿ ಇರುತ್ತೆ. ಸೊ ಭಕ್ತರೆಲ್ಲರೂ ಪ್ರತಿನಿತ್ಯ 16 ಮಾಲೆ ಮಾಡ್ತಾರೆ, 16 × 108 ಬಾರಿ ಜಪವನ್ನು ಮಾಡ್ತಾರೆ. ಹರೇ ಕೃಷ್ಣ ಮಂತ್ರನ ನಿಧಾನವಾಗಿ ಹೇಳೋದಂತಲ್ಲ, ಇದು ಜೋರಾಗಿ ಹೇಳ್ಬೇಕು. ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ. ಬನ್ನಿ ನಾವು 1 ರೌಂಡ್ ಜಪ ಮಾಡೋಣ, ನೀವು ಕೂಡ ಶುರು ಮಾಡಿ. ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ.